ನನಗೆ ನನ್ನ ಮಗುನ ಬಿಟ್ಟಿರೋದು ಎಷ್ಟು ಕಷ್ಟನೋ ಹಾಗೆ ನಿನ್ನನ್ನು ಬಿಟ್ಟಿರೋದು ಅಷ್ಟೇ ಕಷ್ಟ ಕಣೆ. ಪ್ಲೀಸ್ ಅಣ್ಣ, ಅಳ್ಬೇಡ, ದಯವಿಟ್ಟು ಸಮಾಧಾನ ಮಾಡ್ಕೊ. ನನ್ನ ಜೀವಕ್ಕೆ ಜೀವ ಆಗಿದ್ದವಳು ಅವಳು. ಅದರಲ್ಲೂ ನನಗೊಂದು ಮಾತು ಹೇಳ್ದೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ಅರ್ಥ ಮಾಡ್ಕೋ ಅಶ್ವಿನ್, ನಾವೆಲ್ಲ ಅವಳಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದೀವಿ ಅಂತ. ಅಣ್ಣ, ಆ ಥರ ಎಲ್ಲ ಯೋಚನೆ ಮಾಡಬೇಡ. ನೀನು ಏನು ಹಿಂಸೆ ಕೊಟ್ಟಿಲ್ಲ. ತಾಯಿ ಮಗನ ದೂರ ಮಾಡಿದ್ದು ಹಿಂಸೆ ಅಲ್ವೇನೋ? ಅಣ್ಣ, ನೀನೇನು ಬೇಕು ಅಂತ ಮಾಡಿಲ್ಲ. ಕೃಷ್ಣ ಅದಕ್ಕೆ ಜೊತೆನೆ ಇದ್ದಿದ್ರೆ ನಾವು ಕೃಷ್ಣನ ಕಳ್ಕೋಬೇಕಿತ್ತು. ಮಗುನ ಉಳ್ಸೋದಕ್ಕೆ ನೀನು ಈ ಥರ ಎಲ್ಲ ಮಾಡಿದ್ಯಾ ಅಷ್ಟೇ. ಅಶ್ವಿನ್, ಮಗುನ ಉಳ್ಸಕ್ ಹೋಗಿ ಎಲ್ಲಿ ನನ್ನ ಸೇವಂತಿನ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಆಗ್ತಿದೆ ಕಣೋ. ನಿಮ್ಮ ಅತ್ತಿಗೆಗೇನಾದ್ರೂ ಆದ್ರೆ ನಾನಂತೂ ಖಂಡಿತವಾಗ್ಲೂ ಬದುಕಿರಲ್ಲ ಕಣೋ. ಅಣ್ಣ, ಬದುಕಿರಲ್ಲ. ಅಣ್ಣ, ಆ ಥರ ಎಲ್ಲ ಏನೂ ಆಗಲ್ಲ. ನಿನ್ ತಲೆ ಕೆಡ್ಸ್ಕೊಬೇಡ. ಬಾ ಹೋಗೋಣ, ನಡಿ. ನಾನು ಎಲ್ಗೂ ಬರಲ್ಲ ಅಣ್ಣ, ಮನೇಲೆಲ್ಲರೂ ಕಾಯ್ತಿರ್ತಾರೆ. ಬಾ ಅಣ್ಣ, ಹೋಗೋಣ. ಹೋಗೇನೋ ಹೇಳೋದು? ಸೇವಂತಿ ಸಿಗ್ಲಿಲ್ಲ ಅಂತನಾ? ಅಲ್ಲ ಅಣ್ಣ, ಯಾವ ಮುಖ ಇಟ್ಕೊಂಡು ಹೇಳೋದು? ಅಣ್ಣ, ನೀನ್ ಯಾಕೆ ಎಲ್ಲ ಮುಗ್ದೋಯ್ತು ಅಂತ ಅನ್ಕೋತಿದ್ಯಾ? ಅದಕ್ಕೆ ಸಿಕ್ಕೇ ಸಿಗ್ತಾರೆ. ನೀನ್ ಬಾ ಹೋಗೋಣ. ಅಣ್ಣ ಪ್ಲೀಸ್ ಬಾ ಅಣ್ಣ. ಸೇವಂತಿ,